ಇನ್ನೊಂದು ವಿಚಾರ ಅಂದರೆ ನಾಳೆ ನಡೆಯುವಂತಹ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಬಂದು ಮಡಿವಾಳರು ಭಾಗವಹಿಸುವಾಗಿ ನಮ್ಮ ಸಂಘದ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಒಂದು ಕೇಳ್ಕೊಳ್ತಿದ್ದೀವಿ. ಸಂಘದ ಹೆಸರು ಮತ್ತು ನಿಮ್ಮ ಹೆಸರು ಅಲ್ಲ, ಇದು ಆಹಾರ ಅದಕ್ಕೆ ಅನ್ನ ಸಂದರ್ಭ ಇದು ಎರಡನೇದು. ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತಹದ್ದು ಚೌಡಯ್ಯ ಅಂತ. ಚೌಡಯ್ಯನ? ಚೌಡಯ್ಯ ಅಂತ. ಕೊಕ್ಕೇಲಿ ಕೆರೆ ವೀರ ಮಡಿವಾಳ ಮಾಚಿದೇವ ಕೊಕ್ಕನಹಳ್ಳಿ ಕೆರೆ ಮಡಿಕಟ್ಟೆ. ಅದು 18 ಸಂಘಗಳು ಇದ್ವು, ಜೊತೆಯಲ್ಲಿ ಸೇರ್ಕೊಂಡು ಎಲ್ಲ ಸಂಘಟನೆಗಳು ಸೇರ್ಕೊಂಡು ಮಾಡಿರೋದು. ಇದು ಅನ್ನ ಸಂದರ್ಪಣೆನ ಮಡಿವಾಳ ಮಾಚಿ ವೀರ ಮಡಿವಾಳ ಮಾಚಿದೇವ ಕೊಕ್ಕನಹಳ್ಳಿ ಕೆರೆ ಮಡಿಕಟ್ಟೆ ಸಂಘ ಆ ವತಿಯಿಂದ ವೇದಿಕೆ ಮೇಲೆ ಕೂತಿರುವಂತಹ ಚೌಡಯ್ಯನವರು ಮತ್ತೆ ಇನ್ನೊಬ್ಬರು ಸ್ನೇಹಿತರಾದಂತಹ ಶ್ರೀನಿವಾಸ್ ಬಾಲಾಜಿ ಫೈನಾನ್ಸ್ ಕುಂಬಾಕೋಪು ಅವರು ಮತ್ತು ಶಿವಶಂಕರ್ ಅವರು ಮತ್ತು ಮಾತನಾಡುತ್ತಿರುವ ಬಿಜಿ ಕೇಶವ್. ಏನು ವಿಷಯ ಏನಂದ್ರೆ, ಮಡಿವಾಳ ಮಾಚಿದೇವರ ಜಯಂತಿ ನಾಳೆ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಬ್ಬವಾಗಿ 2,000ರಿಂದ 2,500 ಜನ ಸೇರಿಸಬೇಕು ಅಂತ ಆಲ್ರೆಡಿ ನಾವು ಪ್ರಿಪ್ರೇಷನ್ ಎಲ್ಲ ಒಂದು 20 ದಿನದಿಂದ ಮಾಡ್ಕೊ ಬಂದಿದ್ದೀವಿ. ನಮ್ಮ ಮಡಿವಾಳಗೆ ಒಂದು ಕರೆ ಕೊಡ್ತಿರೋದೇನು ಅಂದರೆ, ಯಾರು ನಾಳೆ ಕಾಯಕವನ್ನು ಬಿಟ್ಟು ಸಮಾಜಕ್ಕೆ ಜಯಂತಿಗೆ ಬಂದು ಯಶಸ್ವಿಗೊಳಿಸಬೇಕು, ಮತ್ತೆ ಯಾವುದೇ ಥರದಲ್ಲೂ ಯಾರಿಗೂ ಒಂದು ಚೂರು ಬೇಜಾರಾಗ್ತಿರದೆ ನಮ್ಮ ಸಮಾಜಕ್ಕೆ ಒಂದು ಗೌರವ ಕೊಡಬೇಕಾಗಿ ನಮ್ಮ ಮಡಿವಾಳರಲ್ಲಿ ನಾವು ಮನವಿ ಮಾಡ್ತಿದ್ದೀವಿ. ಮತ್ತೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಬರೋದಕ್ಕೆ ನಮ್ಮ ಸಮಿತಿ ಪರವಾಗಿ ಕೊಕ್ಕೇಳಿಕೆರೆ ಮಡಿಕಟ್ಟೆಯಲ್ಲಿ 1,500 ಜನರ ಮೇಲೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹೋದ ವರ್ಷನೂ ಆಯಿತು, ಈ ವರ್ಷನೂ ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ವಿಚಾರ ಏನು ಅಂದರೆ, ಜಯಂತ್ಯೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿ ಬರೆದಂಥ ಮಡಿವಾಳ ಸಮಾಜದವರು ಮತ್ತು ಇನ್ನಿತರ ಯಾರ್ಯಾರು ಬಂದಿದ್ದಾರೆ ಬೇರೆ ಸಮಾಜದವರು ಎಲ್ಲರೂ ಒಳಗೊಂಡು ನಮ್ಮ ಮಡಿಕಟ್ಟೆಗೆ ಬಂದು ಪ್ರಸಾದನ ವಿನಿಯೋಗವನ್ನು ಸ್ವೀಕರಿಸಬೇಕಾಗಿ ನಮ್ಮ ಸಮಿತಿ ಪರವಾಗಿ ಕೇಳ್ಕೊಡ್ತೀನಿ. ಮತ್ತೆ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ 2 ನಿಮಿಷ ನಮ್ಮ ಚೌಡಯ್ಯನವರು ಹೌದು, ಪಕ್ಕದಲ್ಲೇ ಇರೋದು ಅನ್ನ ಸಂದರ್ಪಣೆ ಪಕ್ಕದಲ್ಲಿ 2 ನಿಮಿಷ ವಾಕಿಂಗ್ ಹೋದ್ರೆ ಅದೇನೆ ದೇವರ ದೇವಸ್ಥಾನದಲ್ಲೇ ಆಹಾರ ವಿನಿಯೋಗವನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಪತ್ರಿಕಾ ಮಾಧ್ಯಮಗಳಿಗೆ ಈ ಸ್ವಾಗತ ಕೊಡ್ತಾ, ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೂ ಸ್ವಾಗತ ಕೊಡ್ತಾ, ನಾಳೆ ಈ ಮಡಿವಾಳ ಜಯಂತಿ ಇರೋದ್ರಿಂದ ಮಡಿವಾಳ ಬಂಧುಗಳಿಗೆ ಅಂತ ಅಲ್ಲ, ಸಾರ್ವಜನಿಕರಿಗೂ ಸಹ ನಮ್ಮ ಕುಕ್ಕನಹಳ್ಳಿ ಮಡಿಕಟ್ಟೆಯಲ್ಲಿ ಅನ್ನ ಸಂಸ್ಕರಣೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಮಡಿವಾಳ ಬಂಧುಗಳು ಹಾಗೂ ಎಲ್ಲ ಸಮಾಜದವರು ಬಂದು ಸೇರ್ಕೊಂಡು ಯಶಸ್ವಿಗೊಳಿಸಬೇಕಾಗಿ ಒಂದೆರಡು ಮಾತು ಚೌಡಯ್ಯನವರು ಮಾತಾಡ್ತಾರೆ. ನಮಸ್ಕಾರ ಸರ್ವರಿಗೂ. ನಮ್ಮ ಮೈಸೂರಲ್ಲಿ ಕುಕ್ಕನಹಳ್ಳಿ ಕೆರೆ ಮಹಾರಾಜರಿಗೂ ಕೊಡ್ತಿರುವಂಥ ಕೊಡುಗೆ ನೀವೆಲ್ಲ ನೋಡಿದ್ದೀರಿ. ಪ್ರಶ್ನೆಯವರು ನಾನು ಕೇಳೋದು ಒಂದೇ ಪ್ರಶ್ನೆ, ಎಲ್ಲ ಸರ್ಕಾರ ಬರ್ತದೆ, ಎಲ್ಲ ಬೈತದೆ.
ಒಗ್ಗಟ್ಟು ಮೂಲಕ ನಾವು ಹೋಗಿ ನಾವೊಂದು ಇಕ್ಕಟ್ಟು ಬೈದು ದುಡಿತೀವಿ, ಸಮಾಜಕ್ಕೆ ದುಡಿತೀವಿ. ಎಲ್ಲಿದ್ದದು ನಮ್ಮ ಇದರಲ್ಲಿ ಕೆಲವರಿಗೆ ಮೈಸೂರು ಸಿಟಿಲೇ ಇಲ್ಲ. 5 ಲಕ್ಷ ಕೊಡ್ತಾರೆ, ಒಂದು ಇದನ್ನ ಮಾಡ್ತಾರೆ. 5 ಲಕ್ಷ ಕೊಡ್ತಾರೆ, ಒಂದು ಯಾರೋ ಒಂದು ಕಾಂಪೌಂಡ್ ಹಾಕ್ಬಿಡ್ತಾರೆ. ಒಂದು ಸಮಾಜದಲ್ಲಿ ಎಲ್ಲ ಸಮಾಜದಲ್ಲೂ ಛತ್ರಗಳವೆ. ನಮ್ಮ ಸಮಾಜದಲ್ಲಿ ಮೈಸೂರಲ್ಲಿ ಒಂದು ಇಲ್ಲ. ಎಲ್ಲ ಪಕ್ಷದವರು ಬರ್ತಾರೆ, ಎಲ್ಲ ಪಕ್ಷದವರು ನಮ್ಮ ಜೊತೆಲೆ ಇಸ್ತ್ರಿ ಮಾಡಿಸ್ಕೊತಾರೆ, ಮಡುವಾಗಲು ಬಟ್ಟೆ ಹಾಕ್ತಾರೆ. ಅವಾಗ ಜ್ಞಾಪನ ಬೇಕು. ಈ ಸಮಾಜ ದುಡಿತಾ ಇದೆ. ಬಡವರಿಗೂ ಒಂದು ಕಲ್ಯಾಣ ಮಂಟಪ ಕಟ್ಟಿಕೊಡ್ಬೇಕು ಅಂತ ಜಾಗ ಇದೆ, ಎಲ್ಲ ಇದೆ. ನೀವು ಹೊಸೆ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಪ್ರಶ್ನೆ ದಯವಿಟ್ಟು ಇದೊಂದು ಮನವಿ ಮಾಡಿ ನಮ್ಗೆ ಕೇಳ್ತಕ್ಕ ಸ್ವಾಮಿ, ಇದೇನು ಇಲ್ಲ. ಇನ್ನೊಂದು ಹೆಮ್ಮೆ ವಿಚಾರ ಏನಂದ್ರೆ ನಮ್ಮ ಜೋಡಿನ ಪಕ್ಕದಲ್ಲೇ ಇದ್ದಾರೆ ಮಡಿವಾಳ ಮಾಚಿದೇವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ವೈಯಕ್ತಿಕವಾಗಿ ಅವರೇ 5 ಲಕ್ಷವನ್ನು ಡೊನೇಟ್ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬುವುದರಿಂದ ಅಭಿನಂದನೆ ಸಲ್ಲಿಸ್ತೀವಿ. ಅದು ಎಲ್ರಿಗೂ ಈ ಥರ ಮನೋಭಾವ ಬರಲ್ಲ. ಸಮಾಜಕ್ಕೆ ಏನಾರ ಒಂದು ಸಹಾಯ ಮಾಡಬೇಕು ಅಂತ ನಮಗೆ ತುಂಬ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ಅವರಿಗೆ ಯಾವಾಗಲೂ ದೇವರು ಆಶೀರ್ವಾದ ಸದಾಕಾಲ ಇರಲಿ ಅಂತ ಆಶಿಸ್ತೀನಿ.